ಎಲ್ರಿಗೂ ನಮಸ್ಕಾರ. ಇವತ್ತು ಸಿಂಪಲ್ ಅಂದರೆ ತುಂಬ ಸಿಂಪಲ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಬ್ಯಾಚುಲರ್ ಸಹ ಈಸಿಯಾಗಿ ರೆಸಿಪಿನ ಮಾಡ್ಕೊಳ್ಬೋದು. ಬಾಯಲ್ಲಿಟ್ಟರೆ ಸಾಕು ಹಾಗೆ ಕರಗೋಗುತ್ತೆ. ವಯಸ್ಸಾದವ್ರಿಗೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಬೆಳಗಿನ ತಿಂಡಿಗೂ ತಿನ್ಬೋದು, ಮಧ್ಯಾಹ್ನ ಊಟ ರಾತ್ರಿ ಊಟಕ್ಕೂ ಮಾಡ್ಕೊಳ್ಬೋದು. ಇದನ್ನು ಮಾಡ್ಕೊಳ್ಳೋದಕ್ಕೆ 1 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ, 1 ಬಟ್ಲಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ, 1 ಬಟ್ಲಷ್ಟು ಚಿರೋಟಿ ರವೆ, ಮೂರನ್ನು ಒಂದೊಂದು ಬಟ್ಲು ಅಂದರೆ ಈಕ್ವಲಾಗಿ 3 ಹಿಟ್ಟುಗಳನ್ನ ತೊಗೊಳ್ಬೇಕು. ಜೊತೆಗೆ 1 ಸ್ಪೂನ್ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಉಪ್ಪನ್ನ ಹಾಕ್ಕೊಂಡು ಒಂದು ನೀರು ಕುಡಿತೀರಲ್ಲ ಆ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪನೂ ಗಂಟಿಲ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಕ್ಕಿ ಹಿಟ್ಟು, ಚಿರೋಟಿ ರವೆ ಮತ್ತು ಕಡಲೆ ಹಿಟ್ಟು ಯಾವಾಗಲೂ ಮನೆಯಲ್ಲಿ ಇದ್ದೇ ಇರುತ್ತೆ. ಈ ಮೂರು ಈಕ್ವಲಾಗಿ ತೊಗೊಂಡು 1 ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪನೂ ಗಂಟಿರಬಾರ್ದು, ಹಾಗೆ ಕಲಿಸ್ಕೊಳ್ಬೇಕು. ಸ್ಪೂನಲ್ಲಿ ಕಲಸೋದಕ್ಕೆ ಕಷ್ಟ ಆದರೆ ಬೀಟರಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹದಕ್ಕೆ ಹಿಟ್ಟನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಳ್ತಿದ್ದೀನಿ. ಸ್ವಲ್ಪ ಹೆಲ್ತಿಯಾಗಿ ತಿನ್ನಬೇಕು, ಶುಗರ್ ಇದೆ ಅನ್ನೋರಾದರೆ 1 ಕಟ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಕೊಂಡು 1 ಕಟ್ ಪೂರ್ತಿ ಇಷ್ಟು ಹಿಟ್ಟಿಗೆ ಸೇರಿಸ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಬಾಯಿ ರುಚಿ ಕೇಳೋರು ಒಂದು ಈರುಳ್ಳಿ ಹೆಚ್ಚಾಕ್ಕೊಂಡು 1 ಕ್ಯಾರೆಟ್ ತುರಿದು ಹಾಕ್ಕೊಂಡು ಜೊತೆಗೆ ಬೇಕಿದ್ರೆ ಮೆಂತ್ಯ ಸೊಪ್ಪನ್ನು ಹೆಚ್ಚಾಕ್ಕೊಳ್ಬೋದು. ಈ ರೀತಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡು ಹಂಚನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಮೇಲೆ ಸಿಮ್ ಮಾಡ್ಕೊಂಡಿದ್ದೀನಿ. ಸಿಮ್ ಮಾಡಿಕೊಂಡು ಈ ರೀತಿ 2 ಸ್ಪೂನ್ ಹಿಟ್ಟನ್ನು ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ದೊಡ್ಡದಾಗಿ ಬೇಕಿದ್ರೂ ಹಾಕ್ಕೊಳ್ಬೋದು, ಇಲ್ಲ ಚಿಕ್ಕದಾಗಿ ಪುಟ್ಟದಾಗಿ ಇಷ್ಟ ಆದರೆ ಮಕ್ಕಳಿಗೆ ಪುಟ್ಟದಾಗಿ ಬೇಕಿದ್ರೂ ಹಾಕ್ಕೊಳ್ಬೋದು. ಬಾಕ್ಸ್ಗೆ ಹಾಕೋದಾದರೆ ಪುಟ್ಟದಾಗಿ ಹಾಕಿದರೆ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ. ಎಣ್ಣೆ ತುಪ್ಪ ಆಪ್ಷನಲ್ಲು, ಹಾಗೆ ಕೂಡ ಬರುತ್ತೆ, ತುಂಬ ಚೆನ್ನಾಗೇ ಬರುತ್ತೆ. ಹಾಕಿದ್ಮೇಲೆ ಇದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ನಿಧಾನಕ್ಕೆ ಸ್ಪೂನಲ್ಲಿ ತಿರುಗಿಸ್ಕೊಂಡು, ನಿಮಗೆ ಸ್ವಲ್ಪ ಗರಿ ಆಗಬೇಕಂದ್ರೆ ಸಿಮ್ಮಲ್ಲಿ ಇಟ್ಕೊಂಡು 2 ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಗರಿ ಬರುತ್ತೆ. ಇಲ್ಲ ಸ್ವಲ್ಪ ಸಾಫ್ಟಾಗಿ ಇದ್ದರೆ ಇಷ್ಟ ಅನ್ನೋರು ಸ್ವಲ್ಪ ಬೇಗ ಹಂಚಿಂದ ತೆಗೆದ್ರಾಯ್ತು. ಮತ್ತೊಂದನ್ನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಹಂಚು ಚೆನ್ನಾಗಿ ಬಿಸಿ ಆಗಿಬಿಟ್ಟಿದೆ ಅಲ್ವಾ, ಹೀಗಾಗಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಇದನ್ನು ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಳ್ತಿದ್ದೀನಿ. 3 ಸ್ಪೂನ್ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಅಷ್ಟೇನು ಕ್ರಿಟಿಕಲ್ ಅಲ್ಲ ಇದು ಮಾಡ್ಕೊಳ್ಳೋದು, ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಅಡುಗೆ ಬರ್ದಿರೋರು ಸಹ ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು. ನಾನು ಮೊದಲೇ ಹೇಳಿದಾಗೆ ಬ್ಯಾಚುಲರ್ಸ್ಗೆ ಬೆಸ್ಟ್ ರೆಸಿಪಿ, ಜೊತೆಗೆ ಸಿಂಪಲಾಗಿ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ನೋರ್ಗು ಬೆಸ್ಟ್ ರೆಸಿಪಿ ಇದು. ಲಿಡ್ನ ಕ್ಲೋಸ್ ಮಾಡಿಕೊಂಡು ಈಗ ನಿಧಾನಕ್ಕೆ ತೆಗಿತಿದ್ದೀನಿ. ಹಂಚಿಂದ ಚೆನ್ನಾಗಿ ಬಿಟ್ಕೊಂಡಿದೆಯಾ ಅನ್ನೋದನ್ನು ನೋಡಿಕೊಂಡು ತೆಗೀರಿ. ನೋಡಿ, ಈ ರೀತಿ 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬ್ರೇಕ್ಫಾಸ್ಟು ರೆಡಿ ಆಯಿತು. ನೀವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬೇಕಿದ್ರೂ ತಿನ್ನಿ, ಮಧ್ಯಾಹ್ನ ಊಟಕ್ಕೆ ಬೇಕಿದ್ರೂ ತಿನ್ಬೋದು, ರಾತ್ರಿ ಊಟಕ್ಕೆ ಬೇಕಿದ್ರೂ ತಿನ್ಬೋದು, ಎಲ್ಲದಕ್ಕೂ ಸೂಟ್ ಆಗುತ್ತೆ. ಇದ್ರ ಜೊತೆ ಸ್ವಲ್ಪ ಸಾಂಬಾರು ಇಲ್ಲಾಂದರೆ ಚಟ್ನಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಮೊದಲೇ ಹೇಳಿದಾಗೆ ಬೇಕಿದ್ದರೆ ಸ್ವಲ್ಪ ಮೆಂತ್ಯ ಸೊಪ್ಪು, ಈರುಳ್ಳಿ, ಕ್ಯಾರೆಟ್ ಎಲ್ಲ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ಇದು ಹಾಗೆ ಕೂಡ ರುಚಿಯಾಗಿತ್ತು, ಬಾಯಲ್ಲಿಟ್ಟರೆ ಸಾಕು ಕರ್ಗೋಗ್ತಾಯಿತ್ತು. ನಮ್ಮನೇಲಿ ಇದನ್ನು ಹಾಕ್ದಂಗೆ ತಿಂದು ಖಾಲಿ ಮಾಡ್ತಾಯಿದ್ರು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಕಲರು ಅಷ್ಟೇ ಚೆನ್ನಾಗಿದೆ. ನಾನು ಇವತ್ತು ಇದನ್ನು ಕೆಂಪು ಚಟ್ನಿ ಜೊತೆ ಇದನ್ನು ಟ್ರೈ ಮಾಡಿದೆ, ತುಂಬಾ ರುಚಿಯಾಗಿತ್ತು. ನೋಡ್ತಿದ್ರಲ್ಲೂ ಎಷ್ಟು ಈಸಿಯಾಗಿ ಕಟ್ ಮಾಡ್ಬೋದಂತ. ಸಿಂಪಲಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ, ಸ್ವಲ್ಪ ಡಿಫ್ರೆಂಟ್ ಬ್ರೇಕ್ಫಾಸ್ಟ್ ಅಥವಾ ಲಂಚನ್ನು ಮಾಡ್ದಂಗೆ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.